ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KPS ಪ್ರಾಪರ್ಟಿ ಇನ್ ಮೈಸೂರು. ನಾನಿವತ್ತು ನಿಮಗೆ 30-40 ಡ್ಯೂಪ್ಲೆಕ್ಸ್ ಹೌಸ್ನ ತೋರಿಸ್ತಾ ಇದ್ದೀನಿ. ಇದು ಬಂದು ಶ್ರೀರಾಮ್ಪುರ ಸಿಗ್ನಲ್ ಹತ್ರ ಬರುತ್ತೆ. 30-40 ವೆಸ್ಟ್ ಫೇಸಿಂಗ್ ಸೈಟು. ನಾರ್ತು ಡೋರ್ ಮಾಡಿದ್ದಾರೆ, ಪಿಲ್ಲರ್ ಕನ್ಸ್ಟ್ರಕ್ಷನು, ಆಲ್ ಟೀಕ್ ಇದೆ. ತುಂಬ ಒಂದು ಸುಂದರವಾದ ಮನೆ ಅಂತಲೇ ಹೇಳ್ಬೋದು. ಯಾರೆಲ್ಲ ಒಂದು ಹೊಸ ಮನೆ ತೊಗೊಳ್ಬೇಕು ಅಂತ ಕನಸು ಕಾಣ್ತಾ ಇದ್ದೀರಾ, ಅವರು ಇಂಥ ಮನೆಗಳನ್ನ ನೋಡ್ಬೋದು ಅಂತ ನಾನು ನಿಮಗೆ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ರಿಂಗ್ ರೋಡ್ ಪಕ್ಕಕ್ಕೆ ಬರುತ್ತೆ ಇದು. ರಿಂಗ್ ರೋಡ್ ಸೌಂಡ್ ಕೇಳಿಸ್ತಿರ್ಬೋದು ನಿಮಗೆ. ರಿಂಗ್ ರೋಡು 10 ಹೆಜ್ಜೆ ಹಾಕಿದ್ರೆ ರಿಂಗ್ ರೋಡ್ ಸಿಗುತ್ತೆ. ಆ ಥರ ಒಂದು ಲೊಕೇಶನಲ್ಲಿ ಇದೆ ಮನೆ ಇದು. ನೋಡಿ, ಮೇಲ್ಗಡೆ ಒಂದು ಹಟ್ಟು ಮಾಡಿದ್ದಾರೆ. ಇದು ಫ್ರಂಟ್ ಎಲಿವೇಶನ್ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಯಾರೆಲ್ಲ ಒಂದು ಕನ್ಸನ್ ಮನೆ ತೊಗೋಬೇಕು ಅಂತ ಸರ್ಚ್ ಮಾಡ್ತಾ ಇರ್ತೀರ, ಎಲ್ಲ ಯೂಟ್ಯೂಬ್ ಚಾನಲ್ನ ನಂದು ಒಂದು ಚಾನಲಲ್ಲಿ ನಾನು ಹಾಕ್ತಾ ಇರ್ತೀನಿ ನೋಡಿ. KPS ಪ್ರಾಪರ್ಟಿ ಇನ್ ಮೈಸೂರು, ಪ್ರದೀಪ್ ಅಂದ್ಬಿಟ್ಟು. ಮುಡ ಅಪ್ರೂವ್ಡ್ ಬರುತ್ತೆ ಇದು. ಕ್ಲಿಯರ್ ಡಾಕ್ಯುಮೆಂಟ್ ಇದೆ. ಲೋನ್ ಕೂಡ ಅವೈಲೇಬಲ್ ಇದೆ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಒಳಗಡೆ ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಪಿನ್ ಟು ಪಿನ್ನು. ಯಾರು ಸ್ಕಿಪ್ ಮಾಡ್ದಂಗೆ ವಿಡಿಯೋನ ನೋಡಿ ದಯವಿಟ್ಟು. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ 4 ವೀಲರ್ ನಿಲ್ಲಿಸ್ಕೊಳ್ಳೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಔಟ್ ಸೈಡು 4 ವೀಲರ್ ನಿಲ್ಲಿಸ್ಕೋಬೋದು, ಇನ್ಸೈಡು ಕೂಡ ನಿಲ್ಲಿಸ್ಕೋಬೋದು. ತುಂಬ ಸೇಫ್ಟಿ ಗ್ರಿಲ್ ವರ್ಕು, ತುಂಬ ಪ್ಲ್ಯಾನ್ ಆಗಿ ಮಾಡಿರೋವಂಥ ಮನೆ ಇದು. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಯಾವ್ಯಾವ ರೀತಿ ಇದೆ ನಾನು ನಿಮಗೆ ಪೂರ್ತಿ ತೋರಿಸ್ತಾ ಹೋಗ್ತೀನಿ, ಪಿನ್ ಟು ಪಿನ್ನು. ಯಾವ ಥರ ವಾಸ್ತು ಇದೆ, ವೆಸ್ಟ್ ಫೇಸಿಂಗ್ ಮನೆ ಯಾವ ಥರ ಬರುತ್ತೆ, ನಾರ್ತ್ ಫೇಸಿಂಗ್ ಮನೆ ಯಾವ ಥರ ಬರುತ್ತೆ ಎಲ್ಲ ನಾನು ನಿಮಗೆ ನಾರ್ಮಲಾಗಿ ಎಲ್ಲ ನಾನು ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಇದಕ್ಕೆ ಇಂಡಿಪೆಂಡೆಂಟ್ ಬೋರ್ವೆಲ್ ಇದೆ, ಮನೆಗೇ ಸಪ್ರೇಟ್ ಬೋರ್ ಹಾಕಿದ್ದಾರೆ. ನೋಡಿ, ಸೇಫ್ಟಿ ಗ್ರಿಲ್ ವರ್ಕು. ನೋಡಿ, ಒಂದು ಕಾರ್ನು ಪಾರ್ಕ್ ಮಾಡ್ಕೋಬೋದು. ತುಂಬ ಸ್ಪೇಸಿಯಸ್ ಆಗಿ ಪಾರ್ಕಿಂಗ್ ಬಿಟ್ಟಿದ್ದಾರೆ. ಪಾರ್ಕಿಂಗ್ಗೆ ತುಂಬ ಒತ್ತು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸುತ್ತ ಜಾಗ ಬಿಟ್ಟಿದ್ದಾರೆ. ನೋಡಿ, ಇದು ಫ್ರಂಟು ಟೈಲ್ ಯೂಸ್ ಮಾಡಿದ್ದಾರೆ. ಮೇನ್ ಡೋರು ನಾರ್ತ್ಗಿದೆ. ನೋಡಿ, ಮೇನ್ ಡೋರು ಟೀಕು, ತುಂಬ ಸಾಲಿಡಾಗಿದೆ ಡೋರ್ಸು. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಯಾರೆಲ್ಲ ಒಂದು ಮನೆ ತೊಗೋಬೇಕು, ಒಂದು ಒಳ್ಳೆ ಕನ್ಸ್ಟ್ರಕ್ಷನ್ ಆಗಿರೋ ಮನೆ ಬೇಕು ಅಂತ ನೋಡ್ತಾ ಇದ್ದರೆ ನನ್ನ ಚಾನಲ್ನ ನೀವು ವಾಚ್ ಮಾಡ್ತಾಯಿರಿ. ಯಾಕೆಂದರೆ ಒಂದು ಒಳ್ಳೆ ಮನೆ ಸಿಕ್ಕಿದಾಗ ನೀವು ತೊಗೊಬಿಡ್ಬೋದು. ಪ್ರೈಸ್ ಬಂದು 1,60,00,000 ಹೇಳ್ತಾರೆ, ನೆಗೋಷಿಯಬಲು. ನೋಡಿ, ಹಾಲು ತುಂಬ ಸ್ಪೇಸಿಯಸ್ ಆಗಿದೆ. ಹಾಲು POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಗಾಳಿ ಬೆಳಕಿಗಂತೂ ನಿಮಗೆ ಏನು ಕೊರತೆನೇ ಇಲ್ಲ, ಆ ಥರ ಮಾಡಿದ್ದಾರೆ. ಗ್ರಾನೈಟ್ ಫ್ಲೋರಿಂಗ್ ಇದೆ. ದೇವ್ರ ಮನೆ ಮಾತ್ರ ತುಂಬ ಅದ್ಧೂರಿಯಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಕ್ಲಾಸಿಕ್ಕಾಗಿದೆ. ಯಾಕೆಂತಂದರೆ ದೇವ್ರ ಮನೆಗೆ ಈ ಥರ ಒತ್ತು ಕೊಡ್ತಾರೆ ಅಂತಂದರೆ ನೀವು ಖುಷಿ ಪಡಬೇಕು. ಎಲ್ಲ ನಿಮಗೆ ಡಬಲ್ ಕಾಲಮ್ ಕಂಬಗಳನ್ನ ಹಾಕಿದ್ದಾರೆ. ಟೀಕ್ ವುಡ್ಡು ತುಂಬ ನೀಟಾಗಿ ಮಾಡಿದ್ದಾರೆ. ದಯವಿಟ್ಟು ಸಪೋರ್ಟ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಂಥ ವಿಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಏನು ಲಾಸ್ ಆಗೋಲ್ಲ, ನನಗೆ ಒಂದು ಸಬ್ಸ್ಕ್ರೈಬ್ ಬರುತ್ತೆ. ಬೇಗ ಟಕ ಅಂತ ಮಾಡ್ಕೊಂಡ್ರೆ ನನಗೂ ಒಂದು ಸಬ್ಸ್ಕ್ರೈಬು ಟಕ್ಕಂತ 20,000 ಮಾಡ್ಬೋದು. ಈಗ 12,000 ಮಾಡಿದಿರಾ, ಸಪೋರ್ಟ್ ಮಾಡಿದರೆ ಎಲ್ಲರೂ. ನೋಡಿ, ಅಗ್ನಿ ಮೂಲೆಯಲ್ಲಿ ಕಿಚನ್ ಇದೆ, ಚಿಮ್ನಿ ಎಲ್ಲ ಹಾಕಿದ್ದಾರೆ. ರೆಡಿ ಟು ಮೂವ್ ಇದೆ. ತುಂಬ ಕ್ವಾಲಿಟಿಯಾಗಿ ಮಾಡಿದ್ದಾರೆ. ಹಾಗೆ ನಿಮಗೆ ಇಲ್ಲಿ ಹಿಂದೆ ಯುಟಿಲಿಟಿ ಬಿಟ್ಟಿದ್ದಾರೆ. ಇಲ್ಲಿ ಸಂಪ್ ಬರುತ್ತೆ, ತೋರಿಸ್ತೀನಿ. ಹಿಂದೆ ಎಲ್ಲ ಗ್ರಿಲ್ ವರ್ಕ್ ಮಾಡಿದ್ದಾರೆ. ಇಲ್ಲಿ ಒಂದು ಇಂಡಿಯನ್ ಟಾಯ್ಲೆಟ್ ಬರುತ್ತೆ. ನೋಡಿ, ಇಂಡಿಯನ್ ಟಾಯ್ಲೆಟ್ ಇದು. ಹಾಗೆ ಇಲ್ಲಿ ನಿಮಗೆ ಏನಾದ್ರು ಫಂಕ್ಷನ್ ಮಾಡಿದಾಗ ಪಾತ್ರೆ ವಾಶ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಮತ್ತು ಬೋರ್ ಕಂಟ್ರೋಲ್ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಕೆಳಗಡೆ ಒಂದು ರೂಮ್ ಇದ್ದೇ ಇರುತ್ತೆ. ಯಾವುದೇ ಮನೆಗೆ ಹೋದ್ರೂ ನಿಮಗೆ ಕೆಳಗಡೆ ಒಂದು ಬೆಡ್ರೂಮ್ ಇರುತ್ತೆ. ಜನರಲ್ ಟಾಯ್ಲೆಟ್ ಕೂಡ ಇದೆ, ತೋರಿಸ್ತೀನಿ ಅದನ್ನು. ಅದಕ್ಕೋಸ್ಕರನೇ ವೆಸ್ಟ್ ಫೇಸಿಂಗಲ್ಲಿ ಯಾವ ಥರ ಪ್ಲ್ಯಾನ್ ಮಾಡ್ಬೋದು, ಈಸ್ಟ್ ಫೇಸಿಂಗಲ್ಲಿ ಯಾವ ಥರ ಪ್ಲ್ಯಾನ್ ಮಾಡ್ಬೋದು, ನಾರ್ತ್ ಫೇಸಿಂಗಲ್ಲಿ ಯಾವ ಥರ ಪ್ಲ್ಯಾನ್ ಮಾಡ್ಬೋದು, ಸೌತ್ ಫೇಸಿಂಗಲ್ಲಿ ಯಾವ ಥರ ಪ್ಲ್ಯಾನ್ ಮಾಡ್ಬೋದು, ನಾನೆಲ್ಲ ಆಲ್ಮೋಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ನೀವು ಈಗ ನಾನು 10 ನಿಮಿಷ ವೀಡಿಯೋ ಮಾಡಿದಾಗ ನೀವು 2 ನಿಮಿಷ ನೋಡ್ಬಿಟ್ಟು ವೀಡಿಯೋ ಚೆನ್ನಾಗಿಲ್ಲ, ಇಲ್ಲ ಮನೆ ಚೆನ್ನಾಗಿಲ್ಲ ಅಂತ ಡಿಸೈಡ್ ಮಾಡಿಬಿಡ್ತೀರಾ. ದಯವಿಟ್ಟು ಹಂಗೆ ಮಾಡಿಬಿಡಿ. ಫ್ರೀ ಇದ್ದರೆ ನೋಡಿ ಫುಲ್ ವೀಡಿಯೋನ. ಫ್ರೀ ಇಲ್ಲ ಅಂದರೆ ನಿಮಗೆ ಮೇನ್ ಏನು ಬೇಕೋ ಅದು ನೋಡ್ಬೋದು. ಅದನ್ನು ಕೂಡ ನಾನೇ ಹೇಳ್ತೀನಿ. ಸ್ಲೈಡಿಂಗ್ ವಾರ್ಡ್ರೋಬ್ ಇದು, ತುಂಬ ನೀಟಾಗಿ ಮಾಡಿದ್ದಾರೆ. ಸ್ಲೈಡಿಂಗ್ ವಾರ್ಡ್ರೋಬ್ ಇದೆ. ಹಾಗೆ ವಿತ್ ಅಟ್ಯಾಚ್ ಇದೆ. ವೆಸ್ಟರ್ನ್ ಕಮೋಡು, ಜಾಗ್ವಾರ್ ಫಿಟ್ಟಿಂಗ್ ಇದೆ. ಫುಲ್ ವಾಲ್ಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ.
ಆಲ್ಮೋಸ್ಟ್ ಎಲ್ಲ ಡೀಟೇಲ್ನ ಕೊಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನಾರ ಡೀಟೇಲ್ ಮಿಸ್ ಆಗ್ತಿದೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಾಲ್ ಮೌಂಟೆಡು ನೋಡಿ, ಇಲ್ಲಿ ಫಸ್ಟ್ ಫ್ಲೋರ್ ಹೋಗೋದಕ್ಕೆ ಸ್ಟೇರ್ಕೇಸ್ ಇದೆ. ಅದ್ರ ಬ್ಯಾಕ್ ಸೈಡ್ ಬಂದು ನಿಮಗೆ ವಾಷಿಂಗ್ ಮಿಷಿನ್ಗೆಲ್ಲ ಪ್ರಾವಿಷನ್ ಮಾಡಿದರೆ, ಒಂದು ಜನರಲ್ ಟಾಯ್ಲೆಟ್ ಕೂಡ ಹಾಕಿದ್ದಾರೆ. ಜಾಗ್ವಾರ್ ಫಿಟ್ಟಿಂಗ್ ಇರೋದ್ರಿಂದ ನಿಮಗೆ ಇಲ್ಲಿ ವಾಷಿಂಗ್ ಮಿಷಿನ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಯಾವುದೇ ಥರ ನಿಮಗೆ ಬ್ಲಾಕ್ ಆಗಲ್ಲ. ಕೆಲವೊಂದು ಬ್ರ್ಯಾಂಡೆಡ್ ಇಲ್ಲ ಅಂದಾಗ ಅದು ಬ್ಲಾಕ್ಸ್ ಆಗುತ್ತೆ. ನೋಡಿ, ಇಲ್ಲಿ ನಿಮಗೆ ಬರೀ ಜಸ್ಟ್ ಸ್ನಾನ ಮಾಡೋದಕ್ಕೆ ಮಾತ್ರ ಮಾಡಿದ್ದಾರೆ. ಇದಕ್ಕೂ ಕೂಡ ಫುಲ್ ವಾಲು ಟೈಲ್ಸ್ ಯೂಸ್ ಮಾಡಿದ್ದಾರೆ. ಅಲ್ಲಿ ದೇವ್ರ ಮನೆಗೆ ನಿಮಗೆ ಕೆಲವೊಬ್ರು ಕೇಳಿದ್ರೆ, ಸರ್ ದೇವ್ರ ಮನೆ ಅಟ್ಯಾಚ್ ಆಗಿದೆ ಸರ್ ಅಂತ. ಅಲ್ಲಿ ಗ್ಯಾಪ್ ಕೊಟ್ಟಿದ್ದಾರೆ, ತೋರಿಸ್ತೀನಿ. ಇದಕ್ಕೆ ನಿಮಗೆ ಹಾಕಿಲ್ಲ ಕಮೋಡ್ಸು. ಬೇಕು ಅಂದರೆ ಹಾಕೋಬೋದು, ಬೇಡ ಅಂದರೆ ಬರೀ ಸ್ನಾನದ ಮನೆ ಯೂಸ್ ಮಾಡ್ಬೋದು ನೀವು. ಹಾಗಾಗಿ ಅದನ್ನು ಹಾಕಿಲ್ಲ, ಪೆಂಡಿಂಗ್ ಇಟ್ಟಿದ್ದಾರೆ. ನೋಡಿ, ಇಲ್ಲಿ ಗ್ಯಾಪ್ ಇದೆ. ನೋಡಿ, ನಿಮಗೆ ಇಲ್ಲಿ ಗ್ಯಾಪ್ ಬರುತ್ತೆ. ನೋಡಿ, ಗೋಡೆ ಅಟ್ಯಾಚ್ ಮಾಡಿಲ್ಲ. ಇಲ್ಲಿ UPS ಬರುತ್ತೆ. ಹಾಗೆ ಇದಿಷ್ಟು ನಿಮಗೆ ಫಸ್ಟ್ ಗ್ರೌಂಡ್ ಫ್ಲೋರ್ದು ಡೀಟೇಲ್ಸು. ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ಲಿ ಯಾವ ರೀತಿ ಇದೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಫಸ್ಟ್ ಫ್ಲೋರ್ಲಿ ನಿಮಗೆ 2 ಬೆಡ್ರೂಮು, ಒಂದು ಕಿಡ್ಸ್ ರೂಮ್ ಇದೆ. ಆಂಟಿ ಸ್ಕಿಡ್ ಸ್ಟೆಪ್ಸ್ ಇದೆ. ನೋಡಿ, ಮೇಲ್ಗಡೆ ಬಂದರೆ ಒಂದು ಸ್ಮಾಲ್ ಹಾಲ್ ಕೂಡ ಮಾಡಿದ್ದಾರೆ. ಇಲ್ಲಿ ಒಂದು ಸ್ಮಾಲ್ ಹಾಲ್ ಬರುತ್ತೆ. ಲೆಫ್ಟ್ಗೆ ಒಂದು ರೂಮ್ ಮಾಡಿದ್ದಾರೆ, ರೈಟ್ಗೆ ಒಂದು ರೂಮ್ ಮಾಡಿದ್ದಾರೆ. TV ಕ್ಯಾಬಿನೆಟ್ ಕೂಡ ಮಾಡಿದ್ದಾರೆ ಮೇಲೆ. ಯಾರ ಗೆಸ್ಟ್ ಬಂದಾಗ ಯೂಸ್ ಮಾಡ್ಬೋದು. ನೋಡಿ, ಇದಕ್ಕೂ ಕೂಡ ವಿತ್ ಕಾಟ್ ಮಾಡಿದ್ದಾರೆ. 3 ಬೆಡ್ರೂಮ್ಗೂ ಕಾಟ್ ಮಾಡಿದ್ದಾರೆ. ಹಾಗೆ ಸ್ಲೈಡಿಂಗ್ ವಾರ್ಡ್ರೋಬು. ಲೊಕೇಶನ್ ತುಂಬ ಚೆನ್ನಾಗಿದೆ. ಮೈಸೂರಿಗೆ ನಿಮಗೆ 8 ಕಿಲೋಮೀಟ್ರ್ ಆಗುತ್ತೆ. ತುಂಬ ನಿಯರ್ ಇದೆ. ರಿಂಗ್ ರೋಡ್ಗೆ ನಿಮಗೆ 10 ಹೆಜ್ಜೆ ಹಾಕಿದ್ರೆ ರಿಂಗ್ ರೋಡ್ ಸಿಗುತ್ತೆ ಕಣ್ರಿ. ಇಲ್ಲಿ ನಿಮಗೆ ಡ್ರೆಸ್ಸಿಂಗು ವಿತ್ ಅಟ್ಯಾಚ್. ನೋಡಿ, ಇಲ್ಲಿ ನಿಮಗೆ ಮಿರರೆಲ್ಲ ಹಾಕಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್ ಅಂತಲೇ ಹೇಳ್ಬೋದು. ಲೇಡೀಸ್ಗೆ ಯೂಸ್ ಆಗೋಂಥ ಇದು ನೋಡಿ. ಇದು ಕೂಡ ವಾಲ್ ಮೌಂಟೆಡ್. ಆಲ್ ಎಂಟೈರ್ ಬಿಲ್ಡಿಂಗ್ಗೆ ನಿಮಗೆ ಜಾಗ್ವಾರ್ ಫಿಟ್ಟಿಂಗ್ ಯೂಸ್ ಮಾಡಿದ್ದಾರೆ. ಮತ್ತು ಪ್ರೀಮಿಯಂ ಮೆಟೀರಿಯಲ್ ಯೂಸ್ ಮಾಡಿರುವಂಥ ಮನೆ ಇದು. ಅದು ವಿಡಿಯೋದಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗಲ್ಲ. ಡೈರೆಕ್ಟಾಗಿ ಬಂದು ನೋಡಿದ್ರೆ ಮನೆ ಯಾವ ರೀತಿ ಇದೆ ಅಂತ ಗೊತ್ತಾಗುತ್ತೆ ನಿಮಗೆ. ಕೆಲವೊಬ್ಬರು ಕಮೆಂಟ್ ಮಾಡ್ತಾರೆ, ಸರ್ ಇಷ್ಟಕ್ಕೆ ಮಾಡಿಸಿ ಸರ್, ಅಷ್ಟಕ್ಕೆ ಮಾಡಿಸಿ ಸರ್ ಅಂತ. ದಯವಿಟ್ಟು ಆ ಥರ ಮಾಡಬೇಡಿ. ಇದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು. ನೋಡಿ, ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮು, ಕುಬೇರ್ ರೂಮಲ್ಲಿ ಮಾಸ್ಟರ್ ಬೆಡ್ರೂಮ್ ಮಾಡಿದ್ದಾರೆ. ಇದಕ್ಕೂ ಕೂಡ ಕಾಟೆಲ್ಲ ಮಾಡಿ ಫಿನಿಶ್ ಮಾಡಿದ್ದಾರೆ. ಇದಕ್ಕೂ ಕೂಡ ಸ್ಲೈಡಿಂಗ್ ವಾರ್ಡ್ರೋಬು. ಏಕೆಂದರೆ ಈ ಒಂದು ಮನೆ ವಿಡಿಯೋನ ನಾನು ನಿಮಗೆ ಒಂದು 15 ನಿಮಿಷನೋ 20 ನಿಮಿಷನೋ ಲಾಂಗ್ ವಿಡಿಯೋ ಮಾಡ್ತು ಅಂದರೆ ನಿಮಗೆ ಪೇಷನ್ಸೇ ಕಳೆದೋಗುತ್ತೆ ನೋಡೋದಕ್ಕೆ. ಏಕೆಂದರೆ ಏನಪ್ಪ ತೋರಿಸ್ತಾ ಇದ್ದಾರೆ, ಹೇಳ್ತಾಯಿದ್ದಾರೆ ಅಂತ ಕೆಲವೊಬ್ಬರು ಬೇಜಾರು ಮಾಡ್ಕೊಳ್ತಾರೆ. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಒಂದಲ್ಲ ಒಂದಿನ ನಾನು ಏನಕ್ಕೆ ಹಿಂಗೆ ಹೇಳ್ತಿದ್ದೆ, ಏನಕ್ಕೆ ಹಿಂಗೆ ತೋರಿಸ್ತೀನಿ ಅಂದರೆ ನಿಮಗೆ ಒಂದಲ್ಲ ಒಂದಿನ ಗೊತ್ತಾಗುತ್ತೆ. ನೀವು ಅದು ಯಾವಾಗ ಗೊತ್ತಾಗುತ್ತೆ ಅಂದರೆ ನೀವು ಮನೆ ಕಟ್ಟಬೇಕಾದ್ರೆ ಗೊತ್ತಾಗೋದು ಅದ್ರ ಕಷ್ಟ ಏನು ಅಂತ. ಹಾಗಾಗಿ ವಿಡಿಯೋನ ಫುಲ್ ನೋಡಿ ಅಷ್ಟೇ. ಫ್ರೀ ಇದ್ದರೆ ಫುಲ್ ವಿಡಿಯೋ ನೋಡಿ, ಫ್ರೀ ಇಲ್ಲ ಅಂದರೆ ನಿಮ್ಗೇನು ಬೇಕು ಮೇನ್ ನೋಡಿ. ನೋಡಿ, ಇದಕ್ಕೂ ಕೂಡ ಫುಲ್ ವಾಲ್ಗೆ ಟೈಲ್ ಯೂಸ್ ಮಾಡಿದ್ದಾರೆ. ಇದು ಕೂಡ ವೆಸ್ಟರ್ನ್ ಕಬೋರ್ಡು, ವಾಲ್ ಮೌಂಟೆಡು, ಜಾಗ್ವಾರ್ ಫಿಟ್ಟಿಂಗು, ಪ್ರತಿಯೊಂದು ಒಳಗೊಂಡಿದೆ ಈ ಮನೆ. ಹಾಗೆ ನಿಮ್ಗೆ ಏನಾರ ಲೋನ್ ಮಾಡಿಸೋದಕ್ಕೆ ತೊಂದರೆ ಆಗ್ತಿದೆ, ನನಗೆ ಲೋನು ಆಗುತ್ತೆ ಸರ್, ನಮ್ಗೆ ಓಡೋದಕ್ಕೆ ಆಗಲ್ಲ, ನಾನು ಬೇರೆ ಕಡೆ ಕೆಲಸದಲ್ಲಿದ್ದೀನಿ, ನನಗೆ ಓಡಾಡಿ ಮಾಡೋದಕ್ಕಾಗಲ್ಲ ಅಂತವನವ್ರು ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನಾನು ಕೂಡ ಲೋನ್ ಮಾಡಿಸ್ಕೊಡ್ತೀನಿ ನಿಮಗೆ. ನಿಮ್ಮದು ಡಾಕ್ಯುಮೆಂಟ್ ಹ್ಯಾಂಡ್ ಓವರ್ ಮಾಡಿದ್ರೆ ಲೋನ್ ಕೂಡ ಮಾಡಿಸ್ಕೊಡ್ತೀನಿ. ನಿಮ್ಗೆ ಎಷ್ಟು ಎಲಿಜಿಬಿಲಿಟಿ ಬರುತ್ತೆ ಎಲ್ಲ ನಾನು ನಿಮ್ಗೆ ಹೇಳ್ತೀನಿ. ನೋಡಿ, ಇದು ಒಂದು ಚೈಲ್ಡ್ ರೂಮ್ ಅಂದರೆ ಕಿಡ್ಸ್ ರೂಮ್ ಅಂತ ಹೇಳ್ಬೋದು. ಇಲ್ಲ ವರ್ಕ್ ಫ್ರಮ್ ಹೋಮ್ ಇದ್ದರೆ ಮಾಡ್ಬೋದು. ಇದಕ್ಕೂ ಕೂಡ ವಾರ್ಡ್ರೋಬ್ ಮಾಡಿದ್ದಾರೆ. ಇದಕ್ಕೆ ಅಟ್ಯಾಚ್ ಇಲ್ಲ, ವಾರ್ಡ್ರೋಬ್ ಎಲ್ಲ ಮಾಡಿ. ಒಂದು ವರ್ಕ್ ಫ್ರಮ್ ಹೋಮ್ ಇದ್ದರೆ, ಇಲ್ಲ ನಿಮ್ಮ ಕಿಡ್ಸ್ಗಳು ಏನಾರ ಓದ್ಕೋಬೇಕು ಬರ್ಕೋಬೇಕು ಅಂತಾದರೆ ಈ ರೂಮ್ನ ಯೂಸ್ ಮಾಡ್ಬೋದು ಅಂತಲೇ ಹೇಳ್ತೀನಿ ನಾನು. ಹಾಗೆ ಆ ಡೋರ್ ಬಂದು ನಿಮಗೆ ಬಾಲ್ಕನಿಗೆ ಹೋಗುತ್ತೆ ಡೋರು. ಇದು ಬಂದು ನಿಮಗೆ ಟೆರೆಸ್ಗೆ ಹೋಗೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ತೋರಿಸ್ತೀನಿ ಟೆರೆಸ್ಗೆ ಯಾವ ಥರ ಇದೆ ಅಂತ. ಮೇಲ್ಗಡೆ ಒಂದು ಪಾರ್ಟಿ ಹಾಲ್ ಮಾಡಿದ್ದಾರೆ. ಬೇಕು ಅಂದರೆ ಪಾರ್ಟಿ ಹಾಲ್ ಯೂಸ್ ಮಾಡ್ಬೋದು ನೀವು. ನೋಡಿ, ಇಲ್ಲಿಗೆ ನಿಮಗೆ ಟೈಲ್ ಹಾಕಿದ್ದಾರೆ.
ಇದ್ರ ಮೇಲ್ಗಡೆ ಒಂದು ಹಟ್ಟು ಮಾಡಿ ಪಾರ್ಟಿ ಹಾಲ್ಗೆ ಪ್ರೊವೈಡ್ ಮಾಡಿದ್ದಾರೆ ಒಂದು ಸಿಂಪಲಾಗಿ. ನೋಡಿ ಪಿಲ್ಲರ್ ಕನ್ಸ್ಟ್ರಕ್ಷನ್ನು, ಪಿಲ್ಲರ್ಗಳು ಹಂಗೆ ನಿಮಗೆ ಒಂದು ಇದನ್ನು ಮಾಡಿಬಿಟ್ಟಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ಗೆ ಇಲ್ಲಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬಟ್ಟೆ ವಾಶ್ ಮಾಡ್ಕೊಳ್ಳೋದಕ್ಕೆ ಅಂದರೆ ಹ್ಯಾಂಡ್ ವಾಶು ಮಾಡ್ಕೊಳ್ಳೋದಕ್ಕೆ ಪ್ರೊವೈಡ್ ಮಾಡಿದ್ದಾರೆ. ಲೋನ್ ಕೂಡ ಅವೈಲೇಬಿಲಿಟಿ ಇದೆ, ಕ್ಲಿಯರ್ ಡಾಕ್ಯುಮೆಂಟ್ ಇದೆ. ಇಂಟ್ರೆಸ್ಟೆಡ್ ಬೈರೋ ದಯವಿಟ್ಟು ಕಾಲ್ ಮಾಡಿ. KPS ಪ್ರಾಪರ್ಟಿ ಇನ್ ಮೈಸೂರು, ಪ್ರದೀಪ್ ಅಂದ್ಬಿಟ್ಟು. ನಿಮಗೆ ಯಾವ ರೀತಿ ಬೇಕೋ, ಯಾವ ರೇಂಜಲ್ಲಿ ಬೇಕೋ ಆ ಥರ ಮನೆಗಳನ್ನ ತೋರಿಸ್ಕೊಡ್ತೀನಿ. ಇದೇ ಥರ ಸಪೋರ್ಟ್ ಮಾಡಿ, ವಿಡಿಯೋಗಳನ್ನ ವಾಚ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.